ಗಂಗಾರತಿ ತಾಯಿ ಗಂಗೆಗೆ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥ ಧಾರ್ಮಿಕ ವಿಧಿ ಇದು. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ವಾರಣಾಸಿಯಿಂದ ಜನಾರ್ದನ್ ಹೆಬ್ಬಾರ್ ಒಂದು ಸಮಗ್ರ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಆರತಿಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ. ಅದಕ್ಕೋಸ್ಕರ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅದರಲ್ಲಿ ಆ ಕಾವೇರಿ ನದಿ ಹರಿಯುವಂಥ ಭಾಗದ ಶಾಸಕರು, ಮಾಜಿ ಶಾಸಕರು, ಮಾಜಿ ಕೆಲ ಪ್ರಮುಖರು, ಎಲ್ಲರ ಪ್ರಮುಖರನ್ನು ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅವರು ಅಧ್ಯಯನ ಮಾಡೋದಕ್ಕೆ ಈಗ ಹರಿದ್ವಾರ ಕಾಶಿಗೆ ಪ್ರಯಾಣವನ್ನು ಬಳಸಿ ಇಲ್ಲಿಗೆ ಬಂದು ತಲುಪಿದ್ದಾರೆ. ನಾವಿವತ್ತು ಹರಿದ್ವಾರ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಗಂಗಾರತಿ ಮಾಡುವಂಥ ಭಾಳ ಪ್ಲೇಸ್. ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಗಂಗಾರತಿ ನಡ್ಕೊಂಡು ಬಂದಂಥ ಸ್ಥಳ ಇದು. ಆದರೆ ಇಲ್ಲಿ 108 ವರ್ಷಗಳ ಹಿಂದೆ ಆರಂಭವಾಯಿತು ಗಂಗಾ ಸಭಾ ಅಂತೇಳಿ ಇಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅವರು ಅಧಿಕೃತವಾಗಿ ಅಲ್ಲಿಂದ ಒಂದು ಗಂಗಾರತಿಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹಲವಾರು ಗುಡಿ ಮಂದಿರಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿಯ ಪ್ರಮುಖರೆಲ್ಲರೂ ಹೇಳೋದು ಇಲ್ಲಿ ಗುಡಿ ಮಂದಿರಕ್ಕಿಂತ ಪ್ರಮುಖವಾಗಿ ಇರೋದು ಹರಿಯುವಂಥ ಗಂಗೆ. ಈ ಗಂಗೆ ಈಗ ನಮಗೆ ಸ್ವಲ್ಪ ಕೊಳೆಯಾದಂಥ ನೀರಿನಂತೆ ಕಂಡು ಬರ್ತಾ ಇದೆ. ಕಾರಣ ಏನಂತಂದರೆ ಗುಡ್ಡ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ, ಆ ನೀರು ಹರಿದು ಬರೋದೋ ಕಾರಣಕ್ಕಾಗಿ ಕೊಳೆಯಾದಂಥ ನೀರು ಕಾಣ್ತಾ ಇದೆ. ನವೆಂಬರ್ ಡಿಸೆಂಬರ್ ನಂತರದಲ್ಲಿ ಇದು ಅತ್ಯಂತ ಪರಿಶುದ್ಧವಾದಂಥ ನೀರು ಇಲ್ಲಿ ಹರಿಯುತ್ತೆ ಅನ್ನೋಂಥ ಮಾಹಿತಿ ನಮಗೆ ಲಭ್ಯ ಆಗಿರೋದು. ಏನಂತಂದರೆ ನಾವು ನೋಡ್ತಾ ಇದ್ದೀವಲ್ಲ ಈ ಪ್ಲೇಸು, ಇಲ್ಲಿ ಒಟ್ಟು 11 ಕಡೆಗಳಲ್ಲಿ ಗಂಗಾರತಿಯನ್ನು ಮಾಡ್ತಾರೆ. ಅದು ಕೇವಲ 11 ಕಡೆಗಳಲ್ಲಿ ಮಾತ್ರ ಅಲ್ಲ, ಆದರೆ ಈ ಗಂಗಾ ಸಭಾದವರು 11 ಕಡೆಗಳಲ್ಲಿ ಗಂಗಾರತಿ ಆಯೋಜನೆಯನ್ನು ಮಾಡ್ತಾರೆ. ಈ ಒಂದು ಪ್ರದೇಶದಲ್ಲಿನೇ ಬೇರೆ ಬೇರೆಯವರು ಭಾಗದಿಂದ ಜನ ಬಂದು ಇಲ್ಲಿ ಗಂಗಾರತಿಯಲ್ಲಿ ತೊಡ್ಕೊಳ್ತಾರೆ ತಮ್ಮ ಭಕ್ತಿ ಭಾವ ಪ್ರದರ್ಶನ. ಆದರೆ ಭಾಳ ಪ್ರಮುಖ ವಿಚಾರ ಏನಂತಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಹಣವನ್ನು ಇವರು ನಿಗದಿ ಮಾಡಿಲ್ಲ. ಗಂಗಾರತಿ ಇದು ಎಲ್ಲದಕ್ಕೂ ಸಹಿತ ಬಹಳ ಉಚಿತವಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ. ಯಾವುದೇ ಪೂಜೆಗೆ 100 ರೂಪಾಯಿ, 150 ರೂಪಾಯಿ, 1000 ರೂಪಾಯಿ ಈ ಥರ ಯಾವುದೇ ದರವನ್ನು ಕೂಡ ನಿಗದಿ ಮಾಡಿಲ್ಲ. ಅಂತಹ ಯಾವುದೇ ಕಟ್ಟಳೆ ಇಲ್ಲ. ಯಾರು ದೂರದಿಂದ ಬಂದಂಥವರು ಉಚಿತವಾಗಿ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಆ ಪೂಜೆಯಲ್ಲಿ ತೊಡ್ಕೊಂಡು ತಮ್ಮ ಭಕ್ತಿ ಪಾವರ್ಷವನ್ನು ಮೆರ್ಕೊಂಡು ಹೋಗುವಂಥ ಒಂದು ಪದ್ಧತಿಯನ್ನು ಇವರು ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ಗಂಗಾ ಸಭಾ ಅಂತೇಳಿ ಖಾಸಗಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ ಇದನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗುತ್ತೆ, ಸರ್ಕಾರದವರು ಈ ಒಂದು ಕೆಲಸಕ್ಕೆ ಮುಂದಾದರೆ ಅದನ್ನು ಉಚಿತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯನಾ, ಇಂತಹ ಒಂದು ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟಿದ್ದಾವೆ. ಇದರ ಬಗ್ಗೆನೇ ಅಧ್ಯಯನ ಮಾಡೋದಕ್ಕೂ ಸಹಿತ ಒಂದು ಸಮಿತಿ ಈಗ ಪ್ರಾರಂಭ ಮಾಡಿದೆ. ಇಲ್ಲಿ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದೆ. ಈ ನಂತರದಲ್ಲಿ ನಾಳೆ ದಿನ ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲೂ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಯಾಕಂತಂದರೆ ಗಂಗಾರತಿ ಅನ್ನೋದು ಕೇವಲ ವರ್ಷದಲ್ಲಿ ಒಂದು ದಿನ ಮಾಡುವಂಥದ್ದಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇದೆರಡೂ ಕೂಡ ಪ್ರತಿದಿನ ಈ ಸಂದರ್ಭದಲ್ಲಿ ಪೂಜೆ ನಡೆಯುತ್ತೆ. ವರ್ಷದ 365 ದಿನವೂ ನಡೆಯುತ್ತೆ. ಕೊರೋನಾ ಕಾಲದಲ್ಲಿ ಅದೆಷ್ಟೋ ದೇವಾಲಯಗಳಲ್ಲಿ ಪೂಜೆ ನಿಂತು ಹೋಗಿತ್ತು ಕೆಲವೊಂದು ಕಾರಣಕ್ಕಾಗಿ. ಆದರೆ ಇಲ್ಲಿ ಹಾಗಾಗಿಲ್ಲ. ವರ್ಷದ 365 ದಿನವೂ ಕರೋನಾದಂಥ ಸಂದರ್ಭ ಇರಲಿ, ಅತಿಯಾದ ಮಳೆ ಇರಲಿ, ಬಿಸಿಲಿರಲಿ, ಏನೇ ಇದ್ರೂ ಸಹಿತ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಗಂಗಾರತಿ ಮಾಡುವಂಥ ಪದ್ಧತಿ ನಡ್ಕೊಂಡು ಬಂದಿದೆ. ಇದನ್ನು ಕರ್ನಾಟಕ ಸರ್ಕಾರ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ. ಕಾವೇರಿ ಆರತಿ ಒಂದು ಸಾರಿ ಶುರು ಆದರೆ ಅದು ಯಾವತ್ತೂ ನಿಲ್ಲಬಾರ್ದು, ಅಥವಾ ವಾರದಲ್ಲಿ ಒಂದು ದಿನನೋ ಅಥವಾ ತಿಂಗಳಿಗೆ ಒಂದು ದಿನನೋ ಇದು ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಪ್ರತಿದಿನ ಜನ ಬರ್ತಾನೆ ಇರಬೇಕು. ಇದಕ್ಕೆಲ್ಲವೂ ಕೂಡ ಒಂದು ಸಮಿತಿ ಏನನ್ನು ವರದಿ ಸಿದ್ಧಪಡಿಸುತ್ತೆ ಅನ್ನೋಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಹಲವಾರು ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ ಅನ್ನೋಂಥ ಭರವಸೆ ಕೂಡ ಎಲ್ಲರಲ್ಲೂ ಕೂಡ ಇದೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ ಅನ್ನೋಂಥ ಸಮಿತಿ ವರದಿಯನ್ನು ಸಿದ್ಧಪಡಿಸಬೇಕಾಗಿದೆ. ಇನ್ನೂ ಅಧ್ಯಯನವನ್ನು ನಡೆಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ್ ಬಾರ್, ಜಿ ಕನ್ನಡ ನ್ಯೂಸ್, ಹರಿದ್ವಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.